ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಗಳೂರಿನಲ್ಲೂ ಕೂಡ ನೀಟ್ ಮರು ಪರೀಕ್ಷೆ 12 ಸೆಂಟರ್ಗಳಲ್ಲಿ ನಡೀತಾ ಇದೆ. 5500 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಏನು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜ್ ಬಲ್ಮಠ ಏನಿದೆ, ಇಲ್ಲಿ ಸೇರಿದಂತೆ ಒಟ್ಟು 12 ಈ ಒಂದು ಸೆಂಟರ್ಗಳಲ್ಲಿ ಇವತ್ತು ಮರು ಪರೀಕ್ಷೆ ಇರುವಂಥದ್ದು. 5570 ವಿದ್ಯಾರ್ಥಿಗಳು ಈ ಒಂದು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 30 ಸದಸ್ಯ ಬಲದ CRPF ತಂಡವನ್ನು ಮಂಗಳೂರಿನ ಪರೀಕ್ಷಾ ಕೊಠಡಿಗಳಿಗೆ ಹಾಕಿರುವಂಥದ್ದು. ಸೊ ಗನ್ ಸಮೇತ ಒಳಭಾಗದಲ್ಲಿ CRPF ಪೊಲೀಸರು ಇರ್ತಾರೆ, ಮತ್ತು ಹೊರಭಾಗದಲ್ಲಿ ಏನು ಇಲ್ಲಿನ ಸ್ಥಳೀಯ ಪೊಲೀಸರು ಅಂದರೆ ಏನು ಸಿವಿಲ್ ಪೊಲೀಸ್ ಮತ್ತು ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಹೊರಗಡೆ ಇರುವಂಥದ್ದು. ಅಂದರೆ ಪರೀಕ್ಷಾ ಕೊಠಡಿಗಳಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಈ ಬಾರಿ ಯಾವುದೇ ರೀತಿ ಗೊಂದಲಕ್ಕೆ ಕಾರಣ ಆಗಬಾರ್ದು ನೀಟ್ ಪರೀಕ್ಷೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅಂದರೆ ಏನು 200 ಮೀಟರ್ ಸುತ್ತಮುತ್ತ ನಿಷೇಧಿತ ಪ್ರದೇಶ ಅಂತ ಹೇಳಿ ಆ್ಯಸ್ ಯೂಶುವಲ್ ನಿಷೇಧಾಜ್ಞೆಯನ್ನು ಉಪ ಪೊಲೀಸ್ ಆಯುಕ್ತ ರವಿಶಂಕರ್ ಆದೇಶ ಮಾಡಿರುವಂಥದ್ದು. ಇನ್ನು ಅಂತಿಮ ಹಂತದ ಸಿದ್ಧತೆಗಳನ್ನು ನೋಡ್ಬೋದಾಗಿದೆ. ನೀಟ್ ವಿದ್ಯಾರ್ಥಿಗಳು ಕೆಲವರು ತಮ್ಮ ಪೋಷಕರ ಜೊತೆ ಬಂದಿದ್ದರೆ, ಇನ್ನು ಕೆಲವರು ಸಿಂಗಲ್ ಆಗಿ ಬಂದು ಅಲ್ಲಿ ಇನ್ನೂ ಅಂತಿಮ ಹಂತದ ಸಿದ್ಧತೆಗಳು ಅಂದರೆ ಅಲ್ಲಿ ವಿದ್ಯಾಭ್ಯಾಸವನ್ನು ಓದ್ಕೊಳ್ತಾ ಇರೋದನ್ನು ನಾವು ಅಲ್ಲಿ ನೋಡ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಏನು ಈ ಒಂದು ನೀಟ್ ಪರೀಕ್ಷೆ ಎಲ್ಲ ರೀತಿಯಲ್ಲಿ ಸರಿಯಾಗಿ ಆಗಬೇಕು ಅಂತ ಹೇಳಿ ಇವಾಗ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿರುವಂಥದ್ದು. 11:15 ಎಂಟ್ರಿ ಆರಂಭ ಆಗುತ್ತೆ. ಸೊ 11:00 ಎಲ್ಲವನ್ನು ಕೂಡ ಅಂದರೆ 1:00 ಎಕ್ಸಾಮನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಮುಂಚಿತವಾಗಿ 2 ಗಂಟೆಗಳ ಮುಂಚಿತವಾಗಿ ಅಲ್ಲಿ ಕ್ಲಾಸ್ ರೂಮ್ಗೆ ಹೋಗುವಂಥದ್ದು, ಪರೀಕ್ಷಾ ಕೊಠಡಿಗಳಲ್ಲಿ ಎಲ್ಲ ರೀತಿಯ ತಪಾಸಣೆ ಆಗುವಂಥದ್ದು, ಇವನ್ನೆಲ್ಲವನ್ನು ಮಾಡಿರುವಂಥದ್ದು. ಕಟ್ಟುನಿಟ್ಟಿನ ಕ್ರಮಗಳು ಅಂದರೆ ಏನು ಹಿಂದೆ ಕೆಲವೊಂದು ಅಂದರೆ ಹೋಗುವಂಥ ಸಂದರ್ಭದಲ್ಲಿ ಮೈ ಮೇಲೆ ಕೆಲವೊಂದಿಷ್ಟು ಮೆಟಲ್ ವಸ್ತುಗಳಾಗಿರ್ಬೋದು ಇವನ್ನೆಲ್ಲವನ್ನು ಧರಿಸಬಾರ್ದು ಅನ್ನೋ ಏನು ಕಾನೂನು ನಿಯಮಗಳಿತ್ತು ಅವನ್ನೆಲ್ಲವನ್ನು ಕೂಡ ಈ ಬಾರಿನೂ ಕೂಡ ಅದೇ ರೀತಿ ಪಾಲನೆಯನ್ನು ಮಾಡಿ ಒಳಗಡೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಮಂಗಳೂರಿನಲ್ಲಿರುವಂಥ 12 ಸೆಂಟರ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಎಲ್ಲ ರೀತಿಯ ಬಿಗಿ ಭದ್ರತೆಯೊಂದಿಗೆ ಇವತ್ತು ನೀಟ್ ಮರು ಪರೀಕ್ಷೆ ನಡೆಯಲಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.